ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತಮ್ನೇಲಲ್ಲಿ ನೋಡಿದಿರಲ್ಲ, ವಾಟರ್ ಪ್ಯೂರಿಫೈಯರ್ ಸ್ಲೋ ಪಂಪಿಂಗ್ ಇಶ್ಯೂ. ರೀಸೆಂಟಾಗಿ ನಮ್ಮ ವಾಟರ್ ಪ್ಯೂರಿಫೈಯರಲ್ಲಿ ಈ ಇಶ್ಯೂ ಬಂದಿದೆ. ಸ್ಲೋ ವಾಟರ್ ಪಂಪ್ ಆಗ್ತಾಯಿತ್ತು. ಅದು ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿಯೋಕ್ಕೆ ನಾವು ಟೆಕ್ನಿಷಿಯನ್ನ ಕರೆದ್ವಿ. ಸೊ ತುಂಬ ರೀಸನ್ಸ್ ಇರ್ಬೋದು ಸ್ಲೋ ಪಂಪಿಂಗ್ಗೆ. ಸೊ ಟೆಕ್ನಿಷಿಯನ್ ಬಂದು ಇದನ್ನು ಚೆಕ್ ಮಾಡಿದ್ರು, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ. ಪಂಪಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ಪ್ರೀ ಫಿಲ್ಟರಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ಒಳಗಿರೋ ಫಿಲ್ಟರ್ಸ್, ಆರ್ ಒ ಫಿಲ್ಟರ್, ಕಾರ್ಬನ್ ಫಿಲ್ಟರ್, ಅದರಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಆರ್ ಒ ಫಿಲ್ಟರ್ ಚೆಕ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಬ್ಲಾಕೇಜ್ ಏನಾದರೂ ಆಗಿದೆಯಾ ಅಂತ. ಸೊ ವಿಡಿಯೋ ಫುಲ್ಲಾಗಿ ನೋಡಿ. ಇದು ನಿಮ್ಮ ನಾಲೆಜ್ ಪರ್ಪಸ್ಗೆ, ನಿಮ್ಮ ಹತ್ರ ಈ ಫಿಲ್ಟರ್ ಇದ್ದರೆ ನಿಮಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅವರು ಟೆಕ್ನಿಷಿಯನ್ ಪ್ರಾಬ್ಲಮ್ ಚೆಕ್ ಮಾಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಪಂಪು ಚೆನ್ನಾಗಿದೆ, ಪಂಪು ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಕಾರ್ಬನ್ ಫಿಲ್ಟರ್ ಅದರಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಪ್ರಾಬ್ಲಮ್ಮು ಪ್ರೀ ಫಿಲ್ಟ್ರಲ್ಲೂ ಪ್ರಾಬ್ಲಮ್ ಇಲ್ಲ, ಬಟ್ ಅದನ್ನು ಚೇಂಜ್ ಮಾಡಬೇಕು. ತುಂಬ ತಿಂಗಳಾಗಿದೆ ಯೂಸ್ ಮಾಡಿ, ಅದನ್ನು ಹೊಸ ಪ್ರೀ ಫಿಲ್ಟರ್ ಹಾಕಬೇಕು. ಸೊ ಈಗ ಪ್ರಾಬ್ಲಮ್ ಇರೋದು ಆರ್ ಒ ಮೆಂಬ್ರೇನ್ ಫಿಲ್ಟರಲ್ಲಿ. ಸೊ ಅದು ಬ್ಲಾಕ್ ಆಗಿದೆ ಅಂತೆ. ನೋಡಿ, ಇವಾಗ ತೆಗೆದು ಆಚೆ ಇಟ್ಟವ್ರಲ್ಲ ಬ್ಲೂ ಕಲರ್ ಟ್ಯೂಬ್ ಥರ, ಅದೇ ಆರ್ ಒ ಫಿಲ್ಟರ್. ಸೊ ಇವಾಗ ಅದನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ. ಸೊ ಇದು ವಾರಂಟಿಯಲ್ಲಿ ಇರೋದರಿಂದ ಫ್ರೀ ರೀಪ್ಲೇಸ್ಮೆಂಟ್ ಸಿಕ್ತು. ಸೊ ಇವಾಗ ಮತ್ತೊಮ್ಮೆ ಚೆಕ್ ಮಾಡ್ತಿದ್ದಾರೆ ಆರ್ ಒ ಫಿಲ್ಟರ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಆ್ಯಕ್ಚುಲಾಗಿ ಅದು ವಾಟರ್ ಎಷ್ಟು ಸ್ಪೀಡಾಗಿ ಅದು ಪಂಪ್ ಮಾಡ್ತಾ ಇದೆ, ಅಂದರೆ ಎಷ್ಟು ವಾಟರ್ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತೆ ಅಂತ ಅವರು ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ನೋಡಿದ್ರೆ ವಾಟರ್ ತುಂಬ ಸ್ಲೋ ಆಗಿ ಬರ್ತಾ ಇದೆ ಫಿಲ್ಟರಿಂದ. ನಿಮಗೆ ತೋರಿಸ್ತೀನಿ ನೋಡಿ, ಈಗ ಕ್ಲೋಸಪ್ಪಲ್ಲಿ ವಾಟರ್ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಇದರಿಂದ ಈ ಬ್ಲಾಕ್ ಆಗಿದೆ ಇದು ಆರ್ ಒ ಮೆಂಬ್ರೇನ್. ನೋಡಿ, ಸ್ಲೋ ಆಗಿ ವಾಟರ್ ಇದರಲ್ಲಿ ಫಿಲ್ಟರ್ ಆಗ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಸ್ಪೀಡಾಗಿ ಆಗಬೇಕು. ನೋಡಿ, ಇದೆ ಹೊಸ ಆರ್ ಒ ಮೆಂಬ್ರೇನ್ ಫಿಲ್ಟರ್. ಇದನ್ನು ಇವಾಗ ರಿಪ್ಲೇಸ್ ಮಾಡ್ತಾರೆ. ಸೊ ಆರ್ ಒ ಫಿಲ್ಟರ್ ತುಂಬ ತಿಂಗಳಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗಿಬಿಡುತ್ತೆ. ತುಂಬ ಒಂದು ವರ್ಷದೊಳಗೆ, ಒಂದು ವರ್ಷ ಬಂದರೆ ಒಳ್ಳೆಯದು. ಆ್ಯಕ್ಚುಲಿ ನಾವು ಚೇಂಜ್ ಮಾಡಿ 9 ಮಂತ್ಸ್ ಆಗಿತ್ತು. ಸೊ ಅದು ಫುಲ್ ಬ್ಲಾಕ್ ಆಗಿದೆ. ಸೊ ನಾವು ತುಂಬ ಯೂಸ್ ಮಾಡ್ತೀವಿ ಈ ಆರ್ ಒ ಫಿಲ್ಟರ್ನ. ಸೊ ಇವಾಗ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ರಿಪ್ಲೇಸ್ ಮಾಡಿ ಅದರಲ್ಲಿ ಇನ್ಸ್ಟಾಲ್ ಮಾಡ್ತಾರೆ, ಮತ್ತೆ ಚೆಕ್ ಮಾಡ್ತಾರೆ ಇವಾಗ ಫಾಸ್ಟಾಗಿ ಬರ್ತಾ ಇದೆ ಇಲ್ವ ಅಂತ. ಸೊ ನಿಮ್ಮ ಮನೆಯಲ್ಲೂ ಆರ್ ಒ ಫಿಲ್ಟರ್ ಇದ್ದರೆ, ಈ ಥರ ಪ್ರಾಬ್ಲಮ್ ಬಂದರೆ ನೀವು ಈ ಥರ ಚೆಕ್ ಮಾಡ್ಕೋಬೋದು. ಟೆಕ್ನಿಷಿಯನ್ನ ಕರಿಬೇಕಾಗತ್ತೆ ಇದನ್ನು ಚೆಕ್ ಮಾಡೋಕ್ಕೆ. ನಾವಾಗೆ ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ತುಂಬ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಇದು. ನೋಡಿ, ಇವಾಗ ವಾಟರ್ ಫಾಸ್ಟಾಗಿ ಬೀಳ್ತಾ ಇದೆ ಚೇಂಜ್ ಮಾಡಿದ್ಮೇಲೆ. ಸೊ ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಈಗ
ಪ್ರೀ ಫಿಲ್ಟರ್ ಒಂದು ಚೇಂಜ್ ಮಾಡಬೇಕು, ಅದು ತುಂಬ ಗಲೀಜಾಗಿ ಬಿಟ್ಟಿದೆ. ಪ್ರೀ ಫಿಲ್ಟರ್ ಒಂದು ಚೇಂಜ್ ಮಾಡಿಬಿಟ್ರೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ಇವಾಗ ಪ್ರೀ ಫಿಲ್ಟರ್ ಚೇಂಜ್ ಮಾಡಬೇಕು. ಇದನ್ನು ಓಪನ್ ಮಾಡಿ ಇವಾಗ ಪ್ರೀ ಫಿಲ್ಟರ್ನ ತೆಗೆದುಬಿಟ್ಟು ಹೊಸದಾಗ್ತಾರೆ. ನೋಡಿ ಎಷ್ಟು ಗಲೀಜಾಗಿದೆ ಅಂತ ಫುಲ್ಲು. ಸೊ ಈ ಪ್ರೀ ಫಿಲ್ಟರ್ ನೀವು ಪ್ರತಿ ಆರ್ ಒ ಫಿಲ್ಟರ್ಗೆ ಯೂಸ್ ಮಾಡಲೇಬೇಕು. ಇದು ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಯೂಸ್ ಮಾಡಲಿಲ್ಲ ಅಂದರೆ ಈ ಏನೇನು ಈ ಥರ ಮಣ್ಣಾಗ ಇದೆಯಲ್ಲ ಅದರೆಲ್ಲ ಫಿಲ್ಟರ್ ಒಳಗೆ ಹೊಡೋಗ್ಬಿಡುತ್ತೆ, ಮೇನ್ ಫಿಲ್ಟರ್ ಒಳಗಡೆ. ಸೊ ಇದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲೇ ಫಿಲ್ಟರ್ ಆಗಿಬಿಡುತ್ತೆ ಮಣ್ಣೇನಾದರೂ ಇದ್ದರೆ. ಸೊ ನಿಮ್ಮ ಮಿಷಿನ್ ಸೇಫ್. ಸೊ ಇವಾಗ ಹೊಸದು ನೋಡಿ ಎಷ್ಟು ವೈಟಾಗಿ ಕಾಣುತ್ತೆ. ಸ್ವಲ್ಪ ತಿಂಗಳಾದಮೇಲೆ ಇದು ಬ್ರೌನ್ ಆಗಿಬಿಡುತ್ತೆ. ಸೊ ಪ್ರತಿ 6 ತಿಂಗಳಿಗೆ ಚೇಂಜ್ ಮಾಡೋದು ಒಳ್ಳೆಯದು. ಇದನ್ನು ನೋಡಿ ಈ ಥರ ಇದನ್ನು ಫಿಟ್ ಮಾಡ್ಕೋಬೇಕು. ತುಂಬ ಸಿಂಪಲ್, ನಾವೇ ಮಾಡ್ಕೋಬೋದು ಇದನ್ನು. ಇದು ಪ್ರೀ ಫಿಲ್ಟರ್ ನಾವೇ ಚೇಂಜ್ ಮಾಡ್ಕೋಬೋದು. ಬಟ್ ಮೇನ್ ಫಿಲ್ಟರ್ ನಾವು ಟಚ್ ಮಾಡೋಕ್ಕೆ ಹೋಗಬಾರ್ದು. ಏನಾದರೂ ಇಶ್ಯೂ ಇದ್ದರೆ ಟೆಕ್ನಿಷಿಯನ್ನ ಕರೀಲೇಬೇಕು. ನೋಡಿ ಇವಾಗೆಲ್ಲ ಫಿಕ್ಸ್ ಆಗಿದೆ. ಸೊ ನಮ್ಮ ಆರ್ ಒ ಫಿಲ್ಟರ್ ರೆಡಿ ಟು ಯೂಸ್. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.